ಸುಮಾರು 20ರಿಂದ 25 ವರ್ಷ ಸೇವೆ ಸಲ್ಲಿಸಿದ ಬಿಲ್ ಕಲೆಕ್ಟರ್, ಗುಮಾಸ್ತ, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ವೃಂದದಿಂದ ಗ್ರೇಡ್ 2 ಕಾರ್ಯದರ್ಶಿ ಹಾಗೂ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರುಗಳ ವೃಂದಕ್ಕೆ ಸೇವೆ ಒಳಗೆ ಬ್ಯಾಕ್ಲಾಗ್ ಹುದ್ದೆ ಸೇರಿದಂತೆ ಒಟ್ಟು 37 ಹುದ್ದೆಗಳಿಗೆ ನೇರ ನೇಮಕಾತಿ, ಬಡ್ತಿ ಮಾಡಿಕೊಂಡ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಕೊಡುವ ಮತ್ತು ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ, ಜಿಲ್ಲಾ ಪಂಚಾಯತ್ ಎದುರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿ ತಮಟೆ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಸಂಚಾಲಕರಾದ ಸಂಜೀವ್ ಕುಮಾರ್ ಜವಳಕರ್, ರಾಜ್ಯ ಸಮಿತಿ ಸದಸ್ಯರಾದ ಅರ್ಜುನ್ ಟಿ ಗೊಬ್ಬರ್ಕರ್, ಶ್ರೀನಿವಾಸ್ ಕೇಳ್ಗಿ, ವಿಭಾಗೀಯ ಸಂಚಾಲಕರು ಕಪಿಲ್ ಸಿಂಗೆ, ಸೋಮಶೇಖರ್ ಬೆಡಕಪಳ್ಳಿ, ಶ್ರೀಹರಿ ಕರ್ಕಳ್ಳಿ, ಬಾಬುರಾವ್ ಶಳ್ಳಗಿ, ಮಾರುತಿ ಉಳ್ಗೊಳ್ಕರ್, ದೇವೇಂದ್ರ ಕುಂಸಿ, ಅನೇಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದರು. ನಾವು ಸರ್ಕಾರ ಲೆವೆಲ್ ಅಲ್ಲೂ ಕೂಡ ಪ್ರತಿಭಟನೆ ಮಾಡಬಹುದು. ಆದ್ರೂ ಒಂದು ಸಣ್ಣ ಕೆಲಸ ಇದು, ಪರಿಷ್ಕಾರ ಮಾಡಿದ್ದೀರಿ, ಆದೇಶ ಹೊರಡಬೇಕಾಗಿದೆ ಅಷ್ಟೇ. ಸುಮ್ಮನೆ ಏನಿದ್ರು ಹೇಳಿರ್ಬೇಕಾದ್ರೆ, ನಿಮ್ದು ಏನಾದ್ರು ತೊಂದರೆ ಇದ್ರೆ ಲಂಚ ಗಿಂಚ ಬೇಕಾಗಿದ್ರೆ ನೇರವಾಗಿ ಕೇಳ್ರಿ. ಸುಮ್ಮನೆ ಸತಾಯಿಸೋದು ದಲಿತ ಸಂಘರ್ಷ ಸಮಿತಿಯನ್ನು ಕೇಳಿಸ್ಬೇಡ್ರಿ. ದಯವಿಟ್ಟು ಯಾರು ಸೇವೆಯನ್ನ ಸಲ್ಲಿಸಿದಾರ ತಳಮಟ್ಟದ ಸಿಬ್ಬಂದಿಗಳು, ಅವರಿಗೆ ನೀವು ಆದೇಶ ಕೃತಿಯನ್ನು ಕೊಡದೇ ಹೋದ್ರ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನ CS ಅವರಿಗೆ ಈ ಪ್ರತಿಭಟನೆ ಮೂಲಕ ಎಚ್ಚರಿಕೆಯನ್ನ ಕೊಡ್ತಿದ್ದೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಕಾರ್ಯಕರ್ತರು ಹೋರಾಟದಲ್ಲಿ ಭಾಗವಹಿಸಿರುವಂತಹ ಅವೆಲ್ಲ ಗೊತ್ತಿರುತ್ತೆ. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇವತ್ತು ಹೋರಾಟ ಅದೇನಪ್ಪ ಅಂದ್ರೆ 25 ವರ್ಷಗಳಿಂದ ಡಾಟಾ ಎಂಟ್ರಿ ಆಪರೇಟರ್, ಬಿಲ್ ಕಲೆಕ್ಟರ್, ಗ್ರೇಡ್ 2 ಕಾರ್ಯದರ್ಶಿ ಅವರು ಪಂಚಾಯತ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಪರಿಗಣಿಸಿ ನೇರ ನೇಮಕಾತಿಯಲ್ಲಿ ಜಿಲ್ಲಾ ಪಂಚಾಯತಿಯವರು ಆಯ್ಕೆ ಕೂಡ ಮಾಡಿಕೊಂಡಿದ್ದಾರೆ. ಆದ್ರೆ ಆದೇಶದ ಪ್ರತಿಯನ್ನ ಕೊಡುವುದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಈ ಕುರಿತು ಕಳೆದ 13ನೇ ತಾರೀಕು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಪಂಚಾಯತ್ಗೆ ಒಂದು ಮನವಿಯನ್ನ ಕೊಟ್ಟಿದೆ. ಇದನ್ನು ಪರಿಶೀಲನೆ ಮಾಡ್ರಿ, ಆದೇಶ ಪ್ರತಿಯನ್ನ ಕೊಡ್ರಿ ಅಂತ ಹೇಳಿ ಗಮನಕ್ಕೆ ತಂದರೂ ಕೂಡ ಇವತ್ತು ಜಿಲ್ಲಾ ಪಂಚಾಯತ್ ಅವರು ನಿರ್ಲಕ್ಷ್ಯ ವಹಿಸ್ತಾ ಇರುವುದು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತೀವ್ರವಾಗಿ ಖಂಡಿಸ್ತದೆ. ಅಂದ್ರೆ ಅಲ್ಲಿ ನೀವು ಸೇವೆ ಮಾಡಿ ಪರಿಗಣಿಸಿ ಆದೇಶ ಕೊಡ್ಲಕ್ಕೆ ನಿಮ್ಗೇನು ತೊಂದರೆ? ಜಿಲ್ಲಾ ಪಂಚಾಯತಿ ಅವರಿಗೆ CS ಅವರು ಯಾವ ರೀತಿ ಏನ್ ಕೆಲಸ ಮಾಡ್ತಾ ಇದ್ದೀರಿ ನೀವು? ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತದ. ಈಗ ನಿಮ್ಗೆ ಯಾರು ಕೇಳೋರು ಯಾರಿಲ್ಲ. ಕಾನೂನುಬದ್ಧವಾಗಿ ಕೊಡ್ಬೇಕು, ನೀವ್ಯಾಕೆ ತಾರತಮ್ಯ ಮಾಡ್ತಾ ಇದ್ದೀರಿ? ಪ್ರತಿಯೊಂದು ಆದೇಶ ಕೊಡ್ಬೇಕಾದ್ರೂ ಹೋರಾಟ ಮಾಡ್ಬೇಕಾ? ನಾವು ಸರಳವಾಗಿ ಒಂದು ಆದೇಶ ಪ್ರತಿ ಕೊಡ್ಬೇಕಾದ್ರೂ ಹೋರಾಟ ಮಾಡ್ಬೇಕಾ? ಆದೇಶ ಪ್ರತಿ ಕೊಡ್ರಿ, ನೀವು ಆದೇಶ ಪ್ರತಿ ಕೊಡ್ರಿ ಅಂತೇಳಿ ಕಾನೂನುಬದ್ಧವಾಗಿ ಯಾರ್ಯಾರು ಸೇವೆ ಸಲ್ಲಿಸ್ತಾ ಇದ್ದಾರೆ ಅವ್ರನ್ನ ನೋಡಿ ಪರಿಶೀಲನೆ ಮಾಡಿ ಪರಿಗಣಿಸಿ ನೇರ ನೇಮಕಾತಿಯನ್ನು ಮಾಡಿಕೊಂಡು ಆದೇಶ ಪ್ರತಿ ಕೊಡ್ರಿ ಅಂತ ಹೇಳಿದ್ರೆ ಸುಮ್ಮನೆ ವಿನಾಕಾರಣ ಸಲ್ಲಿಸ್ತಾ ಇರುವುದು ದಲಿತ ಸಂಘರ್ಷ. ಇದು ಮೊದಲನೇ ಹಂತ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಚೇರಿಗೆ ಮುತ್ತಿಗೆ ಹಾಕುವುದರ ಮೂಲಕ ನಾವು ಅಧಿಕಾರಿಗಳ ಏನಪ್ಪಾ ಅಂದ್ರ ರಾಜ್ಯ ಮಟ್ಟಕ್ಕೆ ಕೂಡ ಈ ಹೋರಾಟವನ್ನು ಒಯ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಅಧಿಕಾರಿಗಳಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿಯಿಂದ ಇವತ್ತು ಕಲಬುರಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ತಮಟೆ ಚಳವಳಿ ಮುಖಾಂತರ, ಯಾಕಂದ್ರೆ ಅವ್ರ ಕಿವಿ ಕೇಳ್ತಾ ಇಲ್ಲ, ಅದಕ್ಕೆ ತಮಟೆ ಹೊಡೆಯೋದ್ರ ಮುಖಾಂತರ ಅವ್ರ ಕಿವಿ ಏನಪ್ಪಾ ಅಂದ್ರೆ ಕೇಳಲಿ ಅಂತ ಹೇಳಿ ನಾವಿವತ್ತು ಏನು ಕಲಬುರಗಿ ಜಿಲ್ಲೆಯಲ್ಲಿ ಏನು ಗ್ರಾಮ ಪಂಚಾಯತ್ಗಳಲ್ಲಿ ಇರ್ತಕ್ಕಂಥ ಬಿಲ್ ಕಲೆಕ್ಟರ್ ಮತ್ತು DO ಅವರ ಏನು ಗ್ರೇಡ್ 2 ಮತ್ತು SDA ಹುದ್ದೆಗಳಿಗಾಗಿ ಏನು
ಸೇವೆಯಲ್ಲಿ ಬಡ್ತಿ ನೀಡಲಾಗ್ತಿದೆ. ಅದು ಈಗಾಗಲೇ ಏನಪ್ಪ ಅಂದ್ರೆ ಪ್ರಕ್ರಿಯೆ ಮುಗಿದಿದೆ. ಈಗಾಗಲೇ 27/6/2025 ತಾತ್ಕಾಲಿಕ ಪಟ್ಟಿ ಕೂಡ ಏನಪ್ಪ ಅಂದ್ರೆ ಅವರು ರೆಡಿ ಮಾಡಿಟ್ಟಿದ್ದಾರೆ. ಆದರೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು DS1ಗೆ ಇರ್ತಕ್ಕಂಥ ಅಧಿಕಾರ ಏನು ನೇಮಕಾತಿ ಪ್ರಾಧಿಕಾರ ಗುಲ್ಬರ್ಗಾ ಜಿಲ್ಲಾ ಪಂಚಾಯತ್ DS1 ಅವರು ಇದ್ದಾರೆ, ಉಪಕಾರ್ಯದರ್ಶಿ. ಅವರ ಅಧಿಕಾರವನ್ನು ಇವರು ಏನಪ್ಪ ಅಂದ್ರೆ ದುರುಪಯೋಗ ಪಡಿಸ್ಕೊಂಡು ಇವತ್ತು ಏನಪ್ಪ ಅಂದ್ರೆ ಇಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನೌಕರಿಗೆ ಏನಪ್ಪ ಅಂದ್ರೆ ಅನ್ಯಾಯ ಮಾಡ್ತಾ ಇದ್ದಾರೆ. ಈಗ 2024ರಿಂದ ಇಲ್ಲಿವರೆಗೂ ಏನಪ್ಪ ಅಂದ್ರೆ ಯಾವುದೇ ನೇಮಕಾತಿ ಇಲ್ಲ. ಮತ್ತು 2022ರಿಂದ ಏನಪ್ಪ ಅಂದ್ರೆ ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಉಳಿದಿವೆ, ಅವು ಕೂಡ ಭರ್ತಿ ಮಾಡ್ತಿಲ್ಲ. ಇದೆಲ್ಲವನ್ನು ನೋಡಿದಾಗ ಇಲ್ಲಿ ಇರ್ತಕ್ಕಂಥ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈಗಾಗಲೇ ಏನು IAS IPS 2 ವರ್ಷ ಏನು ಒಂದು ಅವಧಿ ಇದೆ ಒಂದು ಜಿಲ್ಲೆಯಲ್ಲಿ ಅಧಿಕಾರ ನಡೆಸಲಿಕ್ಕ. ಆದರೆ ಇವ್ರು ಏನಪ್ಪ ಅಂದ್ರೆ 3 ವರ್ಷ ಆದರೂ ಕೂಡ ಇಲ್ಲಿ ಗುಲ್ಬರ್ಗಾದಲ್ಲಿ ಏನಪ್ಪ ಅಂದ್ರೆ ಬೀಡು ಬಿಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ನೌಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಈಗಾಗಲೇ ಏನಪ್ಪ ಅಂದ್ರೆ ಏನು ಇಲ್ಲಿರ್ತಕ್ಕಂಥ ಬಿಲ್ ಕಲೆಕ್ಟರ್ ಮತ್ತು DOಗಳು ಪಾಪ ಅವರು ಕಡಿಮೆ ವೇತನದಲ್ಲಿ ದುಡಿತಾ ಇದ್ದಾರೆ. ಅವ್ರಿಗೇನಪ್ಪ ಅಂದ್ರೆ ಶಿವ ಅವರು ಇವತ್ತು 37 ಮಂದಿದ ಏನಪ್ಪ ಅಂದ್ರೆ ತಾತ್ಕಾಲಿಕ ಪಟ್ಟಿ ಆಯ್ಕೆ ಆದರೂ ಕೂಡ ಏನಪ್ಪ ಅಂದ್ರೆ ಅವರಿಗೆ ನೇಮಕಾತಿ ಆದೇಶ ಕೊಡ್ತಾ ಇಲ್ಲ. ನಾವು ಈಗಾಗಲೇ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಇವತ್ತು ನಾಳೆ ಎಂದು ತಾಂತ್ರಿಕ ದೋಷ ಇದೆ ಅಂತೇಳಿ ಕುಂಟು ನೆಪ ಹೇಳ್ತಾ ಏನಪ್ಪ ಅಂದ್ರೆ ಉದ್ದೇಶಪೂರ್ವಕವಾಗಿ ಇಲ್ಲಿರ್ತಕ್ಕಂಥ ನೌಕರರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಇಲ್ಲಿ ಕೆಳಗೆ ಗ್ರಾಮ ಪಂಚಾಯತ್ ನೌಕರರು ಏನಪ್ಪ 4 ದಿವಸದಿಂದ ಏನಪ್ಪ ಅಂದ್ರೆ ಅವರು ಕೂಡ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಧರಣಿ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಈ CO ಅವರಿಗೆ ಒಂದು ಜರ ಕಾಳಜಿ ಇಲ್ಲ. ಯಾಕಂದ್ರೆ ನೌಕರು ಧರಣಿ ಕುಂತಾರಂದ್ರೆ ಅವ್ರು ಕುಂದುಕೊರತೆ ಕೇಳೋದು ಏನಪ್ಪ ಅಂದ್ರೆ CO ಅವ್ರ ಕರ್ತವ್ಯ. ಆದ್ರೆ ಇಲ್ಲಿರ್ತಕ್ಕಂಥ CO ಅವರು ನಿರ್ಲಕ್ಷ್ಯದಿಂದ ಉಡಾಫೆಯಿಂದ ನೌಕರಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಅವಧಿ ಮುಗಿದಿದೆ, ಈಗ ಅವ್ರು ಹೋಗೋರಿದ್ದಾರೆ. ಅದಕ್ಕೆ ಇಲ್ಲಿ ಜನರಿಗೆ ಅನ್ಯಾಯ ಮಾಡಿ ಹೋಗ್ತಕ್ಕಂಥ ಅವರು ಇದರಲ್ಲಿ ಇದ್ದಾರೆ. ಅದಕ್ಕಾಗಿ ನಾವು ಇವತ್ತೇನಪ್ಪ ಅಂದ್ರೆ ಈ ತಮಟೆ ಚಳವಳಿ ಮುಖಾಂತರ ನಾವೇನು ಮನವಿ ಕೊಡ್ತಾ ಇದ್ದೇವೆ. ಒಂದು ವೇಳೆ ನಾವು ಈ ಮನವಿಗೆ ಸ್ಪಂದನೆ ಮಾಡದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿ ಮುತ್ತಿಗೆ ಹಾಕಂತಾಗಲಿ, ಮತ್ತೇನಪ್ಪ ಅಂದ್ರೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಪ್ಪ ಅಂದ್ರೆ ನಾವು ಉಸ್ತುವಾರಿ ಸಚಿವರಿಗೆ ಏನಪ್ಪ ಅಂದ್ರೆ ಮುತ್ತಿಗೆ ಹಾಕಂತ ಕಾರ್ಯಕ್ರಮ ಮಾಡಬೇಕಾಗ್ತದ ಅಂತೇಳಿ ಕೂಡಲೇ ಏನಪ್ಪ ಅಂದ್ರೆ ಈ ನೌಕರಿಗೆ ಏನಪ್ಪ ಅಂದ್ರೆ ಅಂತಿಮ ಆಯ್ಕೆ ಪಟ್ಟಿ ಹಚ್ಚಿ ನೇಮಕಾತಿ ಆದೇಶ ನೀಡಬೇಕಂತ ನಾವೇನಪ್ಪ ಅಂದ್ರೆ ಈ ಮನವಿ ಪತ್ರ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ. ಶ್ರೀನಿವಾಸ್ ಕೇಳಗಿ, ವಿಭಾಗೀಯ ಸಂಚಾಲಕರು, ಕಲಬುರಗಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇವತ್ತಿನ ದಿವಸ ಜಿಲ್ಲಾ ಪಂಚಾಯತ್ ಕಚೇರಿಗೆ ತಮ್ಮಟೆ ಚಳವಳಿ ಮಾಡೋ ಮೂಲಕ ಒತ್ತಾಯಿಸುವುದೇನೆಂದರೆ, ಏನು ಸುಮಾರು 20-25 ವರ್ಷಗಳ ಕಾಲದಿಂದ ಗ್ರಾಮ ಪಂಚಾಯತಿಗಳಲ್ಲಿ ಕರವಸೂಲಿಗಾರರಾಗಿ ಮತ್ತು ಡಾಟಾ ಎಂಟ್ರಿ ಆಪರೇಟರ್ಗಳಾಗಿ ಮತ್ತು ಬ್ಯಾಕ್ಲಾಗ್ ಹುದ್ದೆ 2025ರಂದು ಸಿದ್ಧಪಡಿಸಿದಂಥ ಪರಿಷ್ಕೃತ ಪಟ್ಟಿ ಅಂತಿಮ ಆದೇಶ ಪ್ರತಿಯನ್ನು ಈ ಕೂಡಲೇ ನೀಡಬೇಕಂತ ನಾವು ಜಿಲ್ಲಾ ಪಂಚಾಯತಿಗೆ ಒತ್ತಾಯಿಸ್ತೇವೆ. ಒಂದು ವೇಳೆ ಇದೇ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು. ಯಾವುದೋ ಒಂದು ಕುಂಟು ನೆಪ ಹೇಳಿ ತಾಂತ್ರಿಕ ದೋಷ ಇದೆ, ಅದು ಸಂಬಂಧಪಟ್ಟ ಗ್ರಾಮೀಣಾಭಿವೃದ್ಧಿ ಸಚಿವರಿಗೂ ಕೂಡ ಇದರ ಬಗ್ಗೆ ವ್ಯಾಪಾರಿಸಲಾಗಿದೆ. ಕೂಡಲೇ ಇವರಿಗೆ ಆದೇಶದ ಪ್ರತಿ ನೀಡಬೇಕಂತ ನಾವು ಒತ್ತಾಯಿಸ್ತೇವೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ, ಜಿಲ್ಲಾ ಸಮಿತಿ, ಕಲಬುರಗಿ. ಎಲ್ಲ ಜಿಲ್ಲಾ ಅಧ್ಯಕ್ಷರಿಗೂ ಮತ್ತು ಸಮಿತಿಯ ಪದಾಧಿಕಾರಿಗಳಿಗೂ ಮತ್ತು ಎಲ್ಲರಿಗೂ ಸರ್ವರಿಗೂ ಜೈ ಹಿಂದ್. ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಒಕ್ಕಟ್ಟಿನಿಂದ ಇವತ್ತು ಇಲ್ಲಿ ನ್ಯಾಯಕ್ಕಾಗಿ ತಾವು ಏನು ಬಂದಿದ್ದೀರಿ ಅದು ನಮಗೆ ತುಂಬ ಏನಂದರೆ ನಮ್ಮದೇ ಸಿಬ್ಬಂದಿಗಳಿಗೆ ಏನು ಅನ್ಯಾಯ ಆಗಿದೆ ಅದು ಸರಿಪಡಿಸಿ ಪಟ್ಟಿಯನ್ನು ಬಿಡುಗಡೆ ಮಾಡಂತ ಹೇಳಿದ್ದೀರಿ. ಇದನ್ನು ಅತಿ ಶೀಘ್ರದಲ್ಲಿ ನಾವು ಮಾಡ್ತೀವಿ. ಇದು ಪ್ರಾಬ್ಲಮ್ ಇಲ್ಲ, ವಿಲ್ ಡೂ ಇಟ್. ಅದೇ ರೀತಿ ತಾವು ಏನು ಕಂಡೀಷನ್ಸ್ ಎಲ್ಲ ಇದು ಹೇಳಿದಿರಿ, ಇದಕ್ಕೆಲ್ಲನೂ ನಾವು ಮಾನ್ಯ CEO ಸಾಹೇಬರಿಗೆ ನಾವು ಗಮನಕ್ಕೆ ತರ್ತೀವಿ. ಇದರಲ್ಲಿ ವಿಶೇಷವಾಗಿ ನಮ್ಮ ರಿಕ್ರೂಟ್ಮೆಂಟ್ ಇದೆ ಅಂದರೆ ಏನು SC/ST ನೌಕರಿಗೆ ಏನು ಅನ್ಯಾಯ ಆಗಿದೆ ಅಥವಾ ಏನು ಇದು ಆಗಿದೆ, ರೋಸ್ಟರ್ ಬಿಂದುವಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಮತ್ತು ಬ್ಯಾಕ್ಲಾಗ್ನಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ನಾವು ಅತಿ ಶೀಘ್ರದಲ್ಲಿ ಕರೆಕ್ಟ್ ಮಾಡಿ ನಿಮ್ಗೆಲ್ಲರಿಗೂ ಕೂಡ ಒಂದೊಂದು ನಾವು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಅವರಿಗೆ ಒಂದು ಕಾಪಿನೂ ಕೊಡ್ತೀವಿ. ಯಾಕಂದ್ರೆ ಇದ್ರ ರಿಪ್ಲೈ ಜೊತೆ ಕಾಪಿನೂ ಇನ್ಕ್ಲೂಡ್ ಮಾಡಿ. ಇದಕ್ಕೆ ಹೇಳಿ ಎಲ್ಲರಿಗೂ ಸುಪ್ರೀಂ ಜೈ.